ವಿವಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಅವೈಜ್ಞಾನಿಕ ರಸ್ತೆ ಕಾಮಗಾರಿಗೆ ಅಮಾಯಕರು ಬಲಿ. NH 75ರಲ್ಲಿ ಅಪಘಾತ, ಸಕಲೇಶ್ಪುರ ಜನತೆ ಆಕ್ರೋಶ. ನಂದಿನಿ ಹಾಲಿನ ಉತ್ಪಾದನೆಗೆ ಬಿಸಿಲದಗೆ. 1 ಕೋಟಿಯಿಂದ ಕೆಳಗಿಳಿದ ಸಂಗ್ರಹ ಪ್ರಮಾಣ. ಮೇ ಜೂನ್ನಲ್ಲಿ ಮತ್ತಷ್ಟು ಪರಿಸ್ಥಿತಿ ಕಠಿಣವಾಗುವ ಆತಂಕ. ಕಾಲೇಜು ಮುಗಿಸಿ ಬರುತ್ತಿದ್ದಂತೆಯೇ ದುರಂತ. ಟಿಪ್ಪರ್ ಲಾರಿ ಡಿಕ್ಕಿಯಾಗಿ MBBS ವಿದ್ಯಾರ್ಥಿನಿ ಸಾವು. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಮುಂಭಾಗ ಅಪಘಾತ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ನ್ಯಾಷನಲ್ ಹೈವೇ 75ರ ಹೆದ್ದಾರಿಯ ಬಾಗೆ ಹಾಗೂ ಗುಲ್ಕಳಲಿ ಸಮೀಪದಲ್ಲಿ ನಡೆಯುತ್ತಿರುವ ರಸ್ತೆ ವಿಸ್ತರಣೆಗೆ ಕಾಮಗಾರಿ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಂದ್ರ ಹೊಸಕೊಪ್ಪಳ ಅವರು ಮಾತನಾಡಿ, ಇತ್ತೀಚೆಗೆ ಗುಳಗಳಲೆ ಬಾಗಿ ಮಧ್ಯ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ ಲಾರಿ ನಡುವೆ ಸಂಭವಿಸಿದ ಭೀಕರ ಅಪಘಾತಕ್ಕೆ ರಸ್ತೆ ಕಾಮಗಾರಿಯಲ್ಲಿನ ಲೋಪಗಳೇ ನೇರ ಕಾರಣ ಎಂದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಭಾಗದಲ್ಲಿ ರಸ್ತೆ ವಿಸ್ತರಣೆ ನಡೆಯುತ್ತಿದ್ದರೂ ಸಹ ವಾಹನ ಸವಾರರಿಗೆ ಎಚ್ಚರಿಕೆ ನೀಡುವ ಸೂಚನಾ ಫಲಕಗಳು ಇಲ್ಲದೆ ಇರುವುದಲ್ಲದೆ ವೇಗ ನಿಯಂತ್ರಣಕ್ಕೆ ಅಗತ್ಯವಾದ ಸ್ಪೀಡ್ ಬ್ರೇಕರ್ಗಳು ಅಥವಾ ಸಿಗ್ನಲ್ಗಳ ವ್ಯವಸ್ಥೆಯೂ ಇಲ್ಲದಿರುವುದು ಅಪಘಾತಗಳಿಗೆ ಪ್ರಮುಖ ಕಾರಣವಾಗಿದೆ. ಕಾಮಗಾರಿಯ ವಿಳಂಬ ಮತ್ತು ಅಸಮರ್ಪಕ ನಿರ್ವಹಣೆಯಿಂದಾಗಿ ಮಳೆಗಾಲದಲ್ಲಿ ಭೂಕುಸಿತದ ಭೀತಿಯು ಹೆಚ್ಚುತ್ತಿರುವುದಾಗಿ ತಿಳಿಸಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಮಾಯಕ ಜೀವಗಳು ಬಲಿಯಾಗುತ್ತಿವೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಭಾಗದಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಸಾರ್ವಜನಿಕರನ್ನ ಸಂಘಟಿಸಿ ತೀವ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾನು ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರ ಹೊಸಕೊಪ್ಪಲು ಮಾತಾಡ್ತೀನಿ. ಏನಿವತ್ತು ಮಧ್ಯಾಹ್ನ ಆಕ್ಸಿಡೆಂಟ್ ಆಯಿತು ನೋಡಿ, ಇದೆಲ್ಲ ಲಾರಿ ಟ್ರ್ಯಾಕ್ಟ್ರು ಆಗಿರೋದು. ಇದಕ್ಕೆ ಏನಂದರೆ ಅತಿಯಾದ ತಿರುವು ಇರೋದ್ರಿಂದ ಮತ್ತು ಡೌನ್ ಇರೋದ್ರಿಂದ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ನೀವು ನೋಡ್ತಾ ಇದ್ದೀರಾ, ವೆಹಿಕಲ್ಗಳೆಲ್ಲ ಸ್ಪೀಡಾಗಿ ಹೋಗ್ತಿದೆ ನೋಡಿ, ಲಿಮಿಟೇ ಇಲ್ಲ ಈ ರಸ್ತೆಯಲ್ಲಿ. ಅಂದರೆ ನಾನಿಲ್ಲಿ ವಿಶೇಷವಾಗಿ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ನಮ್ಮ ಸಕಲೇಶ್ಪುರ ಶಾಸಕರಲ್ಲಿ ಏನು ಮನವಿ ಮಾಡ್ಕೊತಿದ್ದೀನಿ ಅಂದರೆ, ಸ್ವಲ್ಪ ನೀವು NH ಅವ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ರಸ್ತೆ ಸುರಕ್ಷಿತವಾಗಿ ಮಾಡಿಕೊಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಮ್ಮ ಹಾಸನದ ಸಂಸದರಾದ ಶ್ರೇಯಸ್ ಪಟೇಲ್ ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ, ಅವರು ಇದ್ರ ಬಗ್ಗೆ ರಸ್ತೆ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಬಗ್ಗೆ ಮೊನ್ನೆ ದಿನ ಗುಳ್ಗಳೆ ಹತ್ರ ಕಾರ್ ಆಕ್ಸಿಡೆಂಟ್ ಆಗಿ ತುಂಬ ಜನ, ಒಂದು 2 ಜನ ತೀರ್ಕೊಂಡಿದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಇಲ್ಲಿ ನಡೀತಾನೆ ಇದೆ ಆಕ್ಸಿಡೆಂಟ್. ಇದಕ್ಕೆಲ್ಲ ಏಕೆಂದರೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕೈಯಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ, ರಸ್ತೆಗೆ ಫಸ್ಟು ಸುರಕ್ಷಿತವಾಗಿ ಜನಗಳಿಗೆ ತಿರುಗಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ನಾನು ಈ ವಿಡಿಯೋ ಮಾಡೋದು ಏನು ಅಂದರೆ, ಇನ್ನು ಮುಂದೆ ಯಾವುದೇ ರೀತಿ ಅಪಘಾತಗಳು ಆಗದ ರೀತಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಯವರು ಮತ್ತು ನಮ್ಮ ಸಂಸದರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಮುಂದೆ ಈ ರೀತಿ ಯಾವುದೇ ರೀತಿ ಘಟನೆಗಳು ನಡೀಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈಗ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋನ ನಿಮಗೆ ತಲುಪಿದೆ ಅನ್ಕೋತಾ ಇದ್ದೀನಿ. ನಾನು ರಾಷ್ಟ್ರೀಯ ಹೆದ್ದಾರಿಯವ್ರಿಗೆ ಮತ್ತು ಸಂಸದರಿಗೆ, ನಮ್ಮ ಸ್ಥಳೀಯ ಶಾಸಕರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ. ಕಾಲೇಜು ಮುಗಿಸಿ ಗೇಟ್ನಿಂದ ಹೊರಬರುತ್ತಿದ್ದಂತೆ ಟಿಪ್ಪರ್ ಲಾರಿ ಡಿಕ್ಕಿಯಾಗಿ MBBS ವಿದ್ಯಾರ್ಥಿನಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ನಡೆದಿದೆ. ಮೃತ ವಿದ್ಯಾರ್ಥಿನಿಯನ್ನ 21 ವರ್ಷದ ಕೃತಿಕಾ ಎಂದು ಗುರುತಿಸಲಾಗಿದ್ದು, ಹಿಂಬದಿಯಲ್ಲಿ ಕುಳಿತಿದ್ದ 21 ವರ್ಷದ ಹಂಸ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಬ್ಬರು ಕೂಡ MBBS ವ್ಯಾಸಂಗವನ್ನ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇಬ್ಬರು ಆಕ್ಟಿವಾದಲ್ಲಿ ಕಾಲೇಜ್ ಮುಗಿಸಿ ಗೇಟ್ ಹೊರಗೆ ಬಂದಿದ್ದರು. ಈ ವೇಳೆ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕೃತಿಕಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಹಂಸ ಗಾಯಗೊಂಡಿದ್ದಾರೆ. ಸದ್ಯ RR ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಸಂಬಂಧ ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಹಾಲು ಉತ್ಪಾದನೆಗೆ ಹೆಸರುವಾಸಿಯಾದ KMF ಇದೀಗ ಬೇಸಿಗೆಯ ಆರಂಭದಲ್ಲೇ ಹಾಲು ಸಂಗ್ರಹದಲ್ಲಿ ಭಾರಿ ಇಳಿಕೆಯನ್ನ ಕಂಡಿದೆ.
ಬಿರು ಬೇಸಿಗೆಯ ಕಾರಣ ನಂದಿನಿ ಹಾಲು ಉತ್ಪಾದನೆ 95 ಲಕ್ಷ ಲೀಟರ್ ಕುಸಿತ ಕಂಡಿದ್ದು, ಈ ಮೊದಲು ಕೆಎಂಎಫ್ನಲ್ಲಿ ನಿತ್ಯ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಸಂಗ್ರಹವಾಗ್ತಿತ್ತು. ಬೇಸಿಗೆ ಶುರುವಾದ ಬಳಿಕ ಹಸುಗಳಿಗೆ ಮೇವು, ಹುಲ್ಲಿನ ಕೊರತೆ ಹೆಚ್ಚಾಗಿದೆ. ಹೀಗಾಗಿ ಬೇಸಿಗೆ ಆರಂಭದಲ್ಲೇ ರಾಜ್ಯ ಹೈನೋದ್ಯಮ ಹಾಗೂ ಮೇವು ಕೊರತೆಯಿಂದ ಹೈರಾಣಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹಾಲಿನ ಇಳುವರಿ ಕುಂಠಿತವಾಗಿದ್ದು, ಹಾಲು ಉತ್ಪಾದನೆ ಕುಸಿತದಿಂದ ಹೈನುಗಾರರ ಆದಾಯಕ್ಕೂ ಸಹ ಕುತ್ತು ಬಂದಿದೆ. ಚಳಿಗಾಲದಲ್ಲಿ ಹಾಲಿನ ಉತ್ಪಾದನೆ ನಿತ್ಯ 1 ಕೋಟಿ ಲೀಟರ್ ಇತ್ತು. ಬೇಸಿಗೆಯ ಆರಂಭವಾಗ್ತಿದ್ದಂತೆ ಹಾಲು ಸಂಗ್ರಹ ದಿಢೀರ್ ಕುಸಿತ ಕಂಡಿದೆ. ಏಪ್ರಿಲ್ ಮೇನಲ್ಲಿ ಮತ್ತಷ್ಟು ಹಾಲು ಉತ್ಪಾದನೆ ಕುಸಿಯುವ ಸಾಧ್ಯತೆ ಇದೆ ಎಂದು ಕೆಎಂಎಫ್ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯವು ಎಲ್ಪಿಜಿ ಸಿಲಿಂಡರ್ ಬಿಕ್ಕಟ್ಟನ್ನ ಎದುರಿಸುತ್ತಿದ್ದು, ಈ ಪರಿಸ್ಥಿತಿಯ ನಡುವೆ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯವು ನಾಗರಿಕರಿಗೆ ಬುಕಿಂಗ್ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಎಂದು ಭರವಸೆಯನ್ನ ನೀಡಿದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಸಿಲಿಂಡರ್ಗಳು ಬ್ಲಾಕ್ ಮಾರ್ಕೆಟ್ನಲ್ಲಿ 3 ಪಟ್ಟು ಹೆಚ್ಚು ಬೆಲೆಗೆ ಮಾರಾಟವಾಗುತ್ತಿದ್ದರೂ ಅವುಗಳ ಲಭ್ಯತೆಯೂ ಕೂಡ ಇದೀಗ ಕಷ್ಟ ಸಾಧ್ಯವಾಗಿದೆ. ಇದರಿಂದ ಹಲವು ಹೋಟೆಲ್ಗಳು ಮುಚ್ಚುವ ಪರಿಸ್ಥಿತಿಯನ್ನ ತಲುಪಿವೆ ಅಥವಾ ತಮ್ಮ ಮೆನುವಿನ ಐಟಂಗಳನ್ನ ಗಣನೀಯವಾಗಿ ಕಡಿಮೆ ಮಾಡಿದೆ. ಇದರಿಂದಾಗಿ ಹೋಟೆಲ್ಗಳನ್ನ ಅವಲಂಬಿಸಿರುವ ವಿದ್ಯಾರ್ಥಿಗಳು, ಉದ್ಯೋಗಿಗಳು ಆಹಾರದ ಕೊರತೆಯನ್ನ ಎದುರಿಸುತ್ತಿದ್ದಾರೆ. ಈ ಪರಿಸ್ಥಿತಿಯ ನಡುವೆ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯವು ನಾಗರಿಕರಿಗೆ ಬುಕಿಂಗ್ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಎಂದು ಭರವಸೆಯನ್ನ ನೀಡಿದೆ. ಮುಂದಿನ 2 ದಿನಗಳಲ್ಲಿ ಸಿಲಿಂಡರ್ಗಳನ್ನ ಮನೆಗಳಿಗೆ ವಿತರಿಸಲಾಗುವುದು. ಅಲ್ಲದೆ ಎಲ್ಪಿಜಿ ಸಿಲಿಂಡರ್ ಉತ್ಪಾದನೆಯ 25% ಹೆಚ್ಚಿಸಲಾಗುವುದು ಎಂದು ಸಚಿವಾಲಯವು ಕೂಡ ಇದೀಗ ಸ್ಪಷ್ಟಪಡಿಸಿದೆ. ಮದುವೆಯಾದ ಕೇವಲ 3 ತಿಂಗಳಲ್ಲೇ ಪತ್ನಿ ಫರ್ಜಾನಾ ತನ್ನ ಪ್ರಿಯಕರ ಧನರಾಜ್ ಮತ್ತು ಇನ್ನಿಬ್ಬರ ಸಹಾಯದಿಂದ ತನ್ನ ಪತಿಯನ್ನ ಕೊಲೆ ಮಾಡಿಸಿರುವ ಘಟನೆ ತಿಪಟೂರು ಗ್ರಾಮಾಂತರದಲ್ಲಿ ನಡೆದಿದೆ. ತಿಪಟೂರು ಗ್ರಾಮಾಂತರ ಚಿಕ್ಕಕೊಟ್ಟಗಿಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಗುಜರಿ ವ್ಯಾಪಾರಿಯ ಕೊಲೆಯಾಗಿದ್ದು, ಮದುವೆಯಾಗಿ 3 ತಿಂಗಳು ಕಳೆಯುವುದರ ಒಳಗೆ ಪತ್ನಿಯೇ ತನ್ನ ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಕೊಲೆ ಮಾಡಿರುವ ವಿಚಾರ ತನಿಖೆಯ ವೇಳೆ ಬಯಲಾಗಿದೆ. ಪ್ರಕರಣ ಸಂಬಂಧ ಫರ್ಜಾನಾ 31 ವರ್ಷ, ಧನರಾಜ್ 24 ವರ್ಷ, ವೆಂಕಟೇಶ್ 24 ವರ್ಷ ಮತ್ತು ದರ್ಶನ್ 24 ವರ್ಷ ಸೇರಿ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಗುಜರಿ ವ್ಯಾಪಾರಿಯಾಗಿದ್ದ ಮನ್ಸೂರ್ ಪಾಷಾ ಕುಟುಂಬದವರು ನಿಶ್ಚಯದಂತೆ ಇದೇ ವರ್ಷ ಜನವರಿಯಲ್ಲಿ ಫರ್ಜಾನಾ ಎಂಬಾಕೆಯನ್ನ ವಿವಾಹವಾಗಿದ್ದ. ತಿಪಟೂರು ಪಟ್ಟಣದಲ್ಲಿ ವಾಸಿಯಾಗಿದ್ದರು. ಮಾರ್ಚ್ 4ರಂದು ಗುಜರಿ ಸಾಮಗ್ರಿ ತರಲೆಂದು ಹೋದವನು ನಾಪತ್ತೆಯಾಗಿದ್ದ. ಆ ಬಳಿಕ ಕುಟುಂಬಸ್ಥರು ಆತನಿಗಾಗಿ ಹುಡುಕಾಟವನ್ನ ನಡೆಸಿದಾಗ ತಿಪಟೂರು ಗ್ರಾಮಾಂತರ ಚಿಕ್ಕಕೊಟ್ಟಗಿಹಳ್ಳಿ ಗ್ರಾಮದ ತೋಟವೊಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಈ ಸಂಬಂಧ ತಿಪಟೂರು ಗ್ರಾಮಾಂತರ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿತ್ತು. ತನಿಖೆಯ ವೇಳೆ ಚಿಕ್ಕಮಗಳೂರಿನ ಯುವಕರ ಗ್ಯಾಂಗ್ ಕೃತ್ಯ ಎಸಗಿರುವ ವಿಚಾರ ಗೊತ್ತಾಗಿತ್ತು. ಹೀಗಾಗಿ ಟೆಕ್ನಿಕಲ್ ಮಾಹಿತಿಯನ್ನು ಆಧರಿಸಿ 3 ಆರೋಪಿಗಳನ್ನ ಆರಂಭದಲ್ಲೇ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರ ವಿಚಾರಣೆಯ ವೇಳೆ ಪತ್ನಿ ಫರ್ಜಾನ್ ಅವರೇ ಕೊಲೆ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದೆ. ಮುಸ್ಲಿಂ ಪ್ರಿಯಕರ ಮೊಹಮ್ಮದ್ ಫರ್ಮಾಸ್ ಜೊತೆ ಕುಂಭಮೇಳದಲ್ಲಿ ವೈರಲ್ ಆಗಿದ್ದ ಮೊನಾಲಿಸಾ ಭೋಸ್ಲೆ ಮದುವೆ ನಡೆದಿದೆ. ಪ್ರೀತಿಗೆ ಪೋಷಕರ ಅಡ್ಡಿ ಹಿನ್ನೆಲೆ ಕೇರಳದ ಪೂವರ್ನ ಅರುಮಾನೂರ್ ನೈನರ್ ದೇಗುಲದಲ್ಲಿ ಇಬ್ಬರು ವಿವಾಹವಾಗಿದ್ದು, ಕೇರಳದ ಸಚಿವ ವಿ ಶಿವನ್ಕುಟ್ಟಿ, ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದ ಭಾಗಿಯಾಗಿದ್ದರು. ಮಹಾರಾಷ್ಟ್ರದ ಫರ್ಮಾನ್ ಖಾನ್ ನಟ ಹಾಗೂ ಮಾಡೆಲ್ ಮಧ್ಯಪ್ರದೇಶದ ಮೊನಾಲಿಸಿಗೆ 1.5 ವರ್ಷದ ಹಿಂದೆ ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ. ಪರಿಚಯ ದಿನ ಕಳೆದಂತೆ ಪ್ರೀತಿಗೆ ತಿರುಗಿತ್ತು. ಪೂವರ್ನಲ್ಲೀಗ ಮೊನಾಲಿಸಾ ಅಭಿನಯದ ಚಿತ್ರದ ಶೂಟಿಂಗ್ ನಡೆಯುತ್ತಿದ್ದು, ಶೂಟಿಂಗ್ ಸ್ಪಾಟ್ನಿಂದಲೇ ತಂಬನೂರು ಠಾಣೆಗೆ ಬಂದು ತನ್ನ ತಂದೆಯ ವಿರುದ್ಧ ಮೊನಾಲಿಸಾ ದೂರನ್ನ ನೀಡಿದ್ದಳು. ಕಾರಣ ಸಂಬಂಧಿಯ ಜೊತೆ ಮದುವೆಯನ್ನ ಮಾಡಿಕೊಳ್ಳುವಂತೆ ತಂದೆ ಒತ್ತಾಯವನ್ನ ಹೇರಿದ್ದರು. ಇದಕ್ಕೆ ಮೊನಾಲಿಸಾ ನಿರಾಕರಿಸಿದ್ದಳು. ಇದರ ಬಗ್ಗೆ ಪ್ರಿಯಕರನ ಜೊತೆಗೆ ಠಾಣೆಗೆ ಬಂದು ದೂರನ್ನ ನೀಡಿದ್ದಳು. ದೂರಿನ ಹಿನ್ನೆಲೆಯಲ್ಲಿ ಮೊನಾಲಿಸಾ ತಂದೆ ಜೈಸಿಂಗ್ ಭೋಸ್ಲೆಯನ್ನ ತಂಬನೂರು ಠಾಣೆಗೆ ಪೊಲೀಸರು ಕರೆಸಿದ್ದರು. ಯಾರ ಜೊತೆ ಜೀವನವನ್ನ ಮಾಡಬೇಕು ಅನ್ನೋದನ್ನ ನಿರ್ಧರಿಸುವ ಹಕ್ಕು ಮೊನಾಲಿಸಾಗೆ ಇದೆ ಎಂದು ತಂದೆಗೆ ಪೊಲೀಸರು ಮನವರಿಕೆಯನ್ನ ಮಾಡಿದರು. ಬಳಿಕ ಪ್ರಿಯಕರನ ಜೊತೆಗೆ ಹೋಗಲು ಮೊನಾಲಿಸಾಗೆ ಅನುಮತಿಯನ್ನ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಸಂಜೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ನವ ದಂಪತಿಗೆ ಕೇರಳ ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ. ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ದೇಶದ ಹಲವೆಡೆ ಎಲ್ಪಿಜಿ ಗ್ಯಾಸ್ ಕೊರತೆ ಹೋಟೆಲ್ ಉದ್ಯಮಕ್ಕೆ ಸಂಕಷ್ಟವನ್ನ ತಂದಿದೆ. ಆದರೆ ಆದ್ಯಮ ಚೇತನ ಸಂಸ್ಥೆ ಮಾತ್ರ ಇದ್ಯಾವುದಕ್ಕೂ ಕೂಡ ತಲೆಯನ್ನ ಕೆಡಿಸಿಕೊಳ್ಳುವುದೇ ಪರಿಸರ ಸ್ನೇಹಿ ವ್ಯವಸ್ಥೆಯಡಿ ಲಕ್ಷಾಂತರ ಮಕ್ಕಳಿಗೆ ಊಟವನ್ನ ಒದಗಿಸುತ್ತಿದೆ.
ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ರಾಜಧಾನಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧೆಡೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಕೊರತೆ ತೀವ್ರವಾಗಿದ್ದು, ಹೋಟೆಲ್ ಉದ್ಯಮಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಿಲಿಂಡರ್ ಸಿಗದೆ ಅಡುಗೆ ಮಾಡುವುದು ಹೇಗೆ, ಹೋಟೆಲ್ ಅನ್ನು ನಡೆಸುವುದು ಹೇಗೆ ಎಂಬ ಆತಂಕ ಎಲ್ಲೆಡೆ ವ್ಯಾಪಿಸಿದೆ. ಗ್ಯಾಸ್ ಸರಬರಾಜಿನಲ್ಲಿ ಉಂಟಾದ ವ್ಯತ್ಯಯದಿಂದ ಹಲವು ಹೋಟೆಲ್ಗಳು ಮತ್ತು ಸಣ್ಣ ಉಪಹಾರ ಗೃಹಗಳು ಸಂಕಷ್ಟವನ್ನ ಅನುಭವಿಸುತ್ತಿವೆ. ಆದರೆ ಬೆಂಗಳೂರಿನ ಸಾಮಾಜಿಕ ಸಂಸ್ಥೆಯೊಂದಕ್ಕೆ ಮಾತ್ರ ಗ್ಯಾಸ್ ಕೊರತೆಯ ಬಿಸಿ ತಟ್ಟಿಲ್ಲ ಎಂಬುದು ವಿಶೇಷವಾಗಿದೆ. 2005ರಿಂದಲೇ ಎಲ್ಪಿಜಿ ತೊರೆದಿರುವ ಆದಿಮ ಚೇತನ ಸಂಸ್ಥೆ ದಿನಾಲು ಸಾವಿರಾರು ಮಕ್ಕಳಿಗೆ ಊಟವನ್ನು ಒದಗಿಸುತ್ತಿದ್ದು, ಈ ಅಡುಗೆಗೆ ಗ್ಯಾಸ್ ಸಿಲಿಂಡರ್ ಬಳಸದೆ ಸ್ಟೀಮ್ ಕುಕಿಂಗ್ ಪದ್ಧತಿಯ ಮೂಲಕ ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ಅನ್ನು ನೀಡುತ್ತಿದೆ. ಹೀಗಿರುವ ತುರ್ತು ಪರಿಸ್ಥಿತಿಯಿಂದಾಗಿ ದೇಶದ ಜನ ಕಕ್ಕಾಪಿಕ್ಕಿಯಾಗಿದ್ದಾರೆ. ಈ ಸಂಸ್ಥೆ ಎಲ್ಪಿಜಿ ಸಿಲಿಂಡರ್ ಬಳಕೆಗೆ ಗುಡ್ ಬೈ ಹೇಳಿ ದೇಶದ ಮೊದಲ ಕಮ್ಯುನಿಟಿ ಕ್ಲೌಡ್ ಕಿಚನ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿ ಕಸದ ವಸ್ತುಗಳಿಂದ ತಯಾರಿಸಲಾದ ಬ್ರಿಕೆಟ್ಸ್ ಅನ್ನ ಬಳಸಿ ಅಡುಗೆಯನ್ನ ಮಾಡಲಾಗುತ್ತಿದೆ. ಹಿಂದೆ ದಿನಕ್ಕೆ 60 ಸಿಲಿಂಡರ್ ಹಾಗೂ 400 ಲೀಟರ್ ಡೀಸೆಲ್ ಅಗತ್ಯವಿದ್ದರೆ ಈಗ ಪರಿಸರ ಸ್ನೇಹಿ ವಿಧಾನದಿಂದ ಅಡುಗೆಯನ್ನ ಮಾಡಲಾಗುತ್ತಿದೆ. ಇದೀಗ ಪ್ರತಿದಿನ ಸಾವಿರಾರು ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ನೀಡುವುದರ ಜೊತೆಗೆ ನಗರದ 10 ಕಡೆಗಳಲ್ಲಿ ಅನ್ನದಾನವನ್ನ ನಡೆಸಲಾಗುತ್ತಿದೆ. ಫಾಸಿಲ್ ಫ್ಯೂಯಲ್ ಫ್ರೀ ಅಡುಗೆ ವ್ಯವಸ್ಥೆಯ ಮೂಲಕ ಆದಿಮ ಚೇತನ ಸಂಸ್ಥೆ ಸದ್ಯದ ಗ್ಯಾಸ್ ಬಿಕ್ಕಟ್ಟಿನ ಸಮಯದಲ್ಲಿ ಎಲ್ಲರಿಗೂ ಕೂಡ ಮಾದರಿಯಾಗಿದೆ ಎನ್ನಲಾಗಿದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಅವೈಜ್ಞಾನಿಕ ರಸ್ತೆ ಕಾಮಗಾರಿಗೆ ಅಮಾಯಕರು ಬಲಿ. NH75ರಲ್ಲಿ ಅಪಘಾತ, ಸಕಲೇಶಪುರ ಜನತೆ ಆಕ್ರೋಶ. ನಂದಿನಿ ಹಾಲಿನ ಉತ್ಪಾದನೆಗೆ ಬಿಸಿಲ ತೆಗೆ. 1 ಕೋಟಿಯಿಂದ ಕೆಳಗಿಳಿದ ಸಂಗ್ರಹ ಪ್ರಮಾಣ. ಮೇ ಜೂನ್ನಲ್ಲಿ ಮತ್ತಷ್ಟು ಪರಿಸ್ಥಿತಿ ಕಠಿಣವಾಗುವ ಆತಂಕ. ಕಾಲೇಜು ಮುಗಿಸಿ ಬರುತ್ತಿದ್ದಂತೆಯೇ ದುರಂತ. ಟಿಪ್ಪರ್ ಲಾರಿ ಡಿಕ್ಕಿಯಾಗಿ MBBS ವಿದ್ಯಾರ್ಥಿನಿ ಸಾವು. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಮುಂಭಾಗ ಅಪಘಾತ. ನೀವು ನೋಡ್ತಾ ಇದ್ದೀರಾ ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ VVC ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.